ಇಟ್ಲ ಮಾಡಿ ತಿರ್ಗ ಹೋಗಲ್ಲ ನಡಿ ಇಲ್ಲ ಅಲ್ಲಯ್ಯ ಬೋಡ್ದು ಬಿಡ್ತೇನೆ ನಿತ್ಗ ನೋಡಿ ಹೂವು ಸೇವಂತಿಗೆ ಮತ್ತು ಮಲ್ಲಿಗೆ ಹೂವು ನನಗೆ ಈ ಮಲ್ಲಿಗೆನೂ ತುಂಬ ಇಷ್ಟ ಇಟ್ಲ ಮಾಡಿ ತಿರ್ಗ ಹೋಗಲ್ಲ ನಡಿ ಇಲ್ಲ ಅಲ್ಲಯ್ಯ ಬೋಡ್ದು ಬಿಡ್ತೇನೆ ನಿತ್ಗ ನೆಲೆ ಏಯ್ ಇಲ್ಲ ಅದು ದೊಣ್ಣೆ ನಿತ್ಗ ಇಲ್ಲ ಹಾ ಅದೊಂದು ಟೈಟಾಗಿ ಹೋಗಿತ್ತು ಅದ್ರ ಕೆಲಸ ಎಂತದ್ದು ಹಗ್ಗ ಮೀಟ್ತಿರೋದಯ್ಯ ಹೌದೇ ಮುಣಗನೆಲ್ಲ ತೆಕ್ಕ ಬಂದಿದೆ
ಗಡಿ ಪೂಜೆ ಉಂಟು. ಹಾಗಾಗಿ ಬಾಳೆ ಎಲೆನೆಲ್ಲ ಒರೆಸಿಟ್ಟೈತೆ. ಈಗ ಮಾತ್ರ ನಾನು ಮತ್ತು ಅಮ್ಮ ನಾಳೆ ದಿನ ಎಲ್ಲ ಬಾಳೆ ಎಲೆ ಒರೆಸೋದಕ್ಕೆ ಟೈಮ್ ಇರೋದಿಲ್ಲ. ಹಾಗಾಗಿ ಇದರಲ್ಲಿ 100ಕ್ಕೂ ಜಾಸ್ತಿ ಬಾಳೆ ಎಲೆ. ಹಾಗೆ ನಾಳೆಗೆ ನೆಂಟರೆಲ್ಲ ರಾಶಿ ಚೆನ್ನಾಗತ್ತಾರೆ, ನೆಂಟರು ಊರಿನವರು ಹೀಗೆಲ್ಲ. ಹಾಗಾಗಿ 100ಕ್ಕಿಂತನೂ ಜಾಸ್ತಿ ಇದೆ, ಒಂದು 150 ಹತ್ರ ಬಾಳೆ ಇದೆ. ಇದರೆಲ್ಲ ಕೊಯ್ದು ಒರೆಸಿ ಹಿಂಗೆ ಜೋಡಿಸಿಟ್ಟಿರು. ನಾಳೆ ಹಿಂಗೆ ಡೈರೆಕ್ಟಾಗಿ ಇಲ್ಲೇ ಬಡ್ಸೋಕಾಯ್ತದೆ ಹೇಳಿ ಹಾಗೆ ದಾದ 1 ಅವರ್ ಹೋಗಿದ್ರು, ಈಗ ಬಂದರು ನೋಡಿ. ದೇವ್ರ ಪೂಜೆಗೆಲ್ಲ ಸುಮಾರಷ್ಟು ಹೂವು ಕಾಯಿ ಎಲ್ಲ ತರೋದಿತ್ತು, ಹಣ್ಣು ಎಲ್ಲ. ಮಧ್ಯಾಹ್ನಕ್ಕೆ ನೋಡಿ ಇಲ್ಲ ಒಂದು ಓಣಿ ಮಾಡಿ ಇದರಲ್ಲಿ ತರಕಾರಿ ಬೀಜ ಹಾಕಿದೆ. ನೋಡಬೇಕು ಯಾವ್ಯಾವ ತರಕಾರಿ ಬೀಜ ಹುಟ್ತದೆ ಹೇಳಿ, ಆಮೇಲೆ ತೋರಿಸ್ತೇನೆ ನಿಮಗೆ ಯಾವ್ಯಾವ ತರಕಾರಿ ಗಿಡ ಆಯ್ತದೆ ಇಲ್ಲಿ ಹೇಳಿ. ಆಗ ಬೇಸಿಗೆಯಲ್ಲಿ ಹಾಕೊಂಡು ಬೆಂಡೆಕಾಯಿ ಗಿಡ ಅಂತೂ ಸೂಪರಾಗಿ ಬಂದಿದೆ. ಈಗ ಬೆಂಡೆಕಾಯಿ ಎಲ್ಲ ಐತೆ. ಅದೇ ಇದು ಕೋಳಿ ಕೆದರ್ತದೆ ಹೇಳಿ ಮುಚ್ಚಿಟ್ಟಿದೆ ಸಸಿ ಆಗೋ ತನಕ. ನೋಡಿ ಹೂವು ಸೇವಂತಿಗೆ ಮತ್ತು ಮಲ್ಲಿಗೆ ಹೂವು. ನನಗೆ ಈ ಮಲ್ಲಿಗೆನೂ ತುಂಬ ಇಷ್ಟ, ಕಾಕಡ ಅಂತ ಅನಿಸ್ತದೆ. ಇದು ಪರಿಮಳ ಇರ್ತದೆ. ಈ ಮಲ್ಲಿಗೆ ತುಂಬ ಇಷ್ಟ ನನಗೆ. ನೋಡಿ ಚೆನ್ನಾಗಿದೆ. ನಾಳೆ ದಿನ ನಮ್ಮ ಮನೇಲಿ ಗಡಿ ಪೂಜೆ ಉಂಟು. ಹಾಗಾಗಿ 3-4 ದಿನದಿಂದ ಬರೀ ಅದರ ತಯಾರಿನೇ ಆಯ್ತಾ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಾಗೆ ಅಲ್ವಾ, ಏನಾದರೂ ಒಂದು ಕಾರ್ಯಕ್ರಮ ಬಂದದಂದರೆ ಒಂದು ವಾರದಿಂದ ಆಗಲಿ, ಮತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ಆದರೆ ತಿಂಗಳಾನುಗಟ್ಲೆ ಎಲ್ಲ ತಯಾರು ಮಾಡ್ತಾರೆ. ಇದೊಂದು ದಿನದ್ದು ಚಿಕ್ಕ ಕಾರ್ಯಕ್ರಮ. ಹಾಗಾಗಿ ಒಂದು 3-4 ದಿನದಿಂದ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. 2 ದಿನದ ಹಿಂದೆ ಅಕ್ಕಿ ವಡೆಯನ್ನು ಮಾಡಿದ್ವಿ, ಅದರ ವ್ಲಾಗ್ ಕೂಡ ನೀವು ನೋಡಿರ್ತೀರ. ಹಾಗೇನೆ ಇದು ಮುಂಚಿನ ದಿನ. ನಾಳೆ ದಿನ ನಮ್ಮ ಮನೇಲಿ ಗಡಿ ಪೂಜೆ. ಇದೊಂದು ವರ್ಷದಲ್ಲಿ ಊರು ಜನ ಎಲ್ಲ ಸೇರಿ ಮಾಡುವಂಥದ್ದು, ಒಂದು ಹಳೆಯ ಕಾಲದಿಂದನೂ ನಡ್ಕೊಂಡು ಬಂದಿರುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಇವತ್ತಿನ ದಿನ ಸಂಜೆನೇ ಸ್ವಲ್ಪ ತಯಾರಿ ಎಲ್ಲ ಮಾಡ್ತಾ ಇದ್ದೀನಿ ನಾನು. ಬೆಳಿಗ್ಗೆಯಿಂದ ಇದರ ತಯಾರಿನೇ, ಮನೆ ಕ್ಲೀನಿಂಗ್ ಆಗಿರ್ಬೋದು, ಹಾಗೆಯೇ ಊಟಕ್ಕೆ ಬಾಳೆ ಎಲೆ ಕೊಯ್ದಿಡೋದು, ಹೀಗೆ ಸುಮಾರಷ್ಟೆಲ್ಲ ಕೆಲಸ ಇತ್ತು. ಅದೆಲ್ಲ ಮುಗಿಸಿ ಈಗ ರಾತ್ರಿ ಊಟನೂ ಕೂಡ ಮುಗಿಸ್ಕೊಂಡು ಸ್ವಲ್ಪ ಈಗ ಸೊಪ್ಪೆಲ್ಲ ತಂದಿದ್ವಿ ನೋಡಿ, ಅದನ್ನೆಲ್ಲ ಬಿಡಿಸಿಟ್ಕೊಂಡು ನಾಳೆ ದಿನ ಸ್ವಲ್ಪ ಸುಲಭ ಆಗ್ತದೆ. ಮತ್ತು ಇದ್ರ ಸಮಯದಲ್ಲಿ ಬೇರೆ ಏನಾದರೂ ಕೆಲಸವನ್ನು ನಾವು ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ಬೋದು ಹೇಳಿ ಸಂಜೆನೇ ನಾನು ಬೆಳ್ಳುಳ್ಳಿ ಆಗಿರ್ಬೋದು, ಈರುಳ್ಳಿ, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹೀಗೆ ಏನೇನು ಸುಲಭದಲ್ಲಿ ಅಂದರೆ ಮುಂಚಿತವಾಗಿ ನಾವು ಯಾವುದೆಲ್ಲ ಕೆಲಸ ಎಲ್ಲ ಮಾಡಿಟ್ಕೊಳ್ಬೋದು ನೋಡಿ, ಅದನ್ನೆಲ್ಲ ಯೋಚನೆ ಮಾಡಿ ಮಾಡಿಟ್ಕೊಳ್ತಾ ಇದ್ದೀನಿ ಸಂಜೆ ಟೈಮಲ್ಲಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ಮಳೆ ಹೇಗೆ ಬರ್ತದೆ ಏನೋ, ಮತ್ತು ಕರೆಂಟ್ ಇರ್ತದೆ ಇಲ್ಲೋ ಅನ್ನೋ ಟೆನ್ಷನ್ ಬೇರೆ ಇರ್ತದೆ. ಅದರಲ್ಲಿ ಮತ್ತು ಈ ಸಣ್ಣ ಕೆಲಸ ಆಗಿಬಿಟ್ರೆ ಕೆಲಸನೂ ಕೂಡ ಬೇಗ ಸಾಗೋದಿಲ್ಲ, ಮತ್ತು ಲೇಟ್ ಕೂಡ ಆಯ್ತಾ ಇರ್ತದೆ. ಹಾಗಾಗಿ ಫ್ರೀ ಇದ್ದಷ್ಟೊತ್ತಿಗೆಲ್ಲ ಈ ಥರದ್ದೆಲ್ಲ ಸುಲಭದಲ್ಲಿ ನಾವು ಮಾಡಿಕೊಂಡ್ರೆ ನಮಗೇನೆ ಟೈಮ್ ಮ್ಯಾನೇಜ್ ಆಗ್ತದೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಎಲ್ಲ ಬೇರೆ ಬೇರೆ ಜಾತಿಯ ಸೊಪ್ಪುಗಳೆಲ್ಲ ಇರ್ತದೆ, ಅದನ್ನೆಲ್ಲ ತೆಗೆದು, ಮತ್ತು ಹಣ್ಣೆಲೆ ಆಗಿರೋದನ್ನೆಲ್ಲ ತೆಗೆದು, ಮತ್ತು ಬುಡನೆಲ್ಲ ಕತ್ತರಿಸಿ, ಹೀಗೆ ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕಾಯ್ತದೆ. ಮತ್ತು ಅರ್ಜೆಂಟಲ್ಲಿ ಇದನ್ನೆಲ್ಲ ಹಾಕಿದ್ರೆ ಸರಿ ಆಗೋದಿಲ್ಲ. ಅಲ್ಲಿ ಬೇರೆ ಬೇರೆ ಯಾವ್ಯಾವುದು ಸೊಪ್ಪೆಲ್ಲ ಸೇರ್ಕೊಂಡಿರ್ತದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಹಾಕಬೇಕು. ಹಾಗಾಗಿ ಇದರದ್ದೆಲ್ಲ ಕೆಲಸವನ್ನು ಮುಗಿಸ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದನೂ ಕೂಡ ಅಷ್ಟೇ ತುಂಬ ಕೆಲಸ ಎಲ್ಲ ನಡೀತಾ ಇತ್ತು. ಹಾಗಾಗಿ ಜಾಸ್ತಿ ಏನು ಮಾಡಲಿಲ್ಲ. ಇದೇ ಗಡಿ ಪೂಜೆಗೆ ನಾವು ಮಾಡುವಂಥದ್ದು ಕೆಲವೊಂದು ತಯಾರಿಗಳನ್ನೆಲ್ಲ ನಿಮ್ಮ ಜೊತೆ ಇವತ್ತೊಂದು ಚಿಕ್ಕ ವಿಡಿಯೋದೊಂದಿಗೆ ಹಂಚ್ಕೊಂಡಿದ್ದೀನಿ. ಸೊ ನಾಳೆ ದಿನ ನನಗೆ ಗಡಿ ಪೂಜೆ ಬ್ಲಾಗ್ ಕೂಡ ಮಿಸ್ ಮಾಡ್ತೀನಿ ನೋಡಿ, ಅಪ್ಡೇಟ್ ಮಾಡ್ತೀನಿ ನಾಳೆ ಬ್ಲಾಗಲ್ಲಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ನೋಡಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬರುವಂಥ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇರಬೇಕು. ಹಾಗೆ ನನಗೊಬ್ಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ಕರಾವಳಿ ಕಡೆ ಎಲ್ಲ ಮಳೆಗಾಲದಲ್ಲಿ ಜಾಸ್ತಿ ತರಕಾರಿಯನ್ನು ಬೆಳೆಸೋದಕ್ಕೆ ಆಗೋದಿಲ್ಲ. ಇಲ್ಲಾಂತಂದರೆ ಪುದೀನ ಸೊಪ್ಪಾಗಲಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಇಷ್ಟು ದಿನದವರೆಗೂ ನಾನು ಮನೆಯಲ್ಲೇ ಬೆಳೆಸ್ಕೊಂಡು ಬಳಸ್ತಿದ್ದೆ ಅಡುಗೆಗೆಲ್ಲ. ಈಗ ಮಳೆ ಬಂದೊತ್ತಂದರೆ ಎಲ್ಲನೂ ಕೂಡ ಕೊಳ್ತೋಯ್ತದೆ. ಇನ್ನು ಮತ್ತು ಬೇಸಿಗೆ ಬರಬೇಕು, ಆವಾಗಲೇ ತರಕಾರಿ ಎಲ್ಲ ಬೆಳೆಯೋಕ್ಕಾಗೋದು. ಇನ್ನು ಮಳೆಗಾಲದಲ್ಲೆಲ್ಲ ಕೆಲವೊಂದು ತರಕಾರಿ ಎಲ್ಲ ಮಾಡೋಕ್ಕಾಯ್ತದೆ ನೋಡಿ, ಆ ಥರದ್ದೆಲ್ಲ ಮಾಡೋಕ್ಕಾಯ್ತದೆ. ಹಾಗೆಯೇ ನೋಡಿ ಸೊಪ್ಪನ್ನೆಲ್ಲ ಈ ಥರ ಮಾಡಿದ್ದೀನಿ. ಇನ್ನು ಪುದೀನದು ದಪ್ಪ ಕಡ್ಡಿನೆಲ್ಲ ತೆಗೆದು ಎಲೆ ಮತ್ತು ಎಳೆ ಕುಡಿ ಮಾತ್ರ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳ್ಳುಳ್ಳಿಯನ್ನೆಲ್ಲ ಈ ಥರ ದೊಡ್ಡ ದೊಡ್ಡ ತೆಳ್ಳಗಿನ ಬಿಳಿ ಸಿಪ್ಪೆ ಇರ್ತದೆ ನೋಡಿ, ಅದನ್ನೆಲ್ಲ ತೆಗೆದು ಈ ಥರ ಮಾಡಿದೆ. ಇನ್ನು ಇದ್ರದ್ದು ಮತ್ತೆ ತೆಳುವಾದ
ಇದೇನು ತೆಗಿಲಿಲ್ಲ. ಇನ್ನು ಪೇಸ್ಟ್ ಮಾಡೋದ್ರಿಂದ ಈ ಥರ ಇದ್ರೇನು ತೊಂದರೆ ಇಲ್ಲ. ಆಮೇಲೆ ಈರುಳ್ಳಿನೂ ಅಷ್ಟೇ ಬುಡ ತುದಿ ಆ ಥರ ಏನೂ ಕೊಯ್ಲಿಲ್ಲ. ಹೊರಗಡೆ ಸಿಪ್ಪೆ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಅದನ್ನೆಲ್ಲ ಕಟ್ ಮಾಡಬಾರ್ದು ನೋಡಿ, ಈರುಳ್ಳಿದು ಕಟ್ ಮಾಡಿ ಜಾಸ್ತಿ ಹೊತ್ತಿದ ನಂತರ ಅದನ್ನು ಉಪಯೋಗಿಸ್ಬಾರ್ದು. ಹಾಗಾಗಿ ನೋಡಿ ಇಷ್ಟು ತರಕಾರಿ ಸಿಪ್ಪೆಲ್ಲ ಸಿಕ್ತು, ಅದನ್ನೆಲ್ಲ ಗೊಬ್ಬರ ಮಾಡಲಿಕ್ಕೆ ಹಾಕಿಡ್ತಿದ್ದೆ ನಾನು. ಹಾಗೆ ಏನು ಒಂದು ಬೆಳಿಗ್ಗೆಯಿಂದ ನೋಡಿ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಪಾತ್ರಗಿತ್ತಿ. ರಾತ್ರಿ ಅದನ್ನು ಕೂಡ ಹೋಗಲಿಲ್ಲ, ಮನೆ ಒಳಗಡೆ ಸೇರಿಕೊಂಡು ಇದೇ ಥರ ಆರಾಮಾಗಿ ಕೂತ್ಕೊಂಡಿದೆ. ಮತ್ತು ನಮ್ಮನೆ ಬೆಕ್ಕು ನೋಡಿದ್ರೆ ಇದನ್ನು ಸಾಯಿಸ್ಬಿಡ್ತಿದ್ದೇಳು, ಹೊರಗಡೆ ಬಿಡುವಾಳೆ. ಹಿಡಿಯೋದಿಕ್ಕೆ ಹೋದರೆ ಕೈಗಂತೂ ಸಿಗ್ತಾ ಇರಲಿಲ್ಲ, ಹಾರಿ ಎಲ್ಲೆಲ್ಲಿ ಹೋಗಿ ಕೂತ್ಕೊಂತ ಇತ್ತು. ಆಮೇಲೆ ಅದು ಎಷ್ಟೊತ್ತಿಗೆ ಹಾರಿ ಹೊರಗಡೆ ಹೋಯ್ತೋಳು ನೋಡಲೇ ಇಲ್ಲ. ರಾತ್ರಿ ಪೂರ್ತಿ ಇತ್ತು, ಬೆಳಿಗ್ಗೆ ಹೀಗೆ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ಕಾಣ್ಲಿಕ್ಕೆ ಸಿಗಲೇ ಇಲ್ಲ ನೋಡಿ, ಚಂದ ಉಂಟಿದ್ದು. ಹಾಗೆ ಮನೇಲಿ ಬಂದಿತ್ತಲ್ಲ, ಸೊ ನೋಡೇನೆ ಖುಷಿ ಆಯಿತು ಮನೆ ಒಳಗಡೆ ಬಂದಿರೋದು ನೋಡಿ.